ಜುಲೈನಲ್ಲಿ ಕನ್ನಡದ 3 ಸಿನಿಮಾಗಳು OTTಗೆ ಬಂದಿವೆ. ಅದರಲ್ಲಿ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ದ ಡೆವಿಲ್. ಇದು ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದ್ದು ಡಿಸೆಂಬರ್ 11, 2025ರಲ್ಲಿ. ಅವಾಗಿಂದ ಅಭಿಮಾನಿಗಳು ಡೆವಿಲ್ OTTಗೆ ಯಾವಾಗ ಬರುತ್ತೆ ಅಂತ ಕಮೆಂಟ್ ನಲ್ಲಿ ಕೇಳ್ತಿದ್ರಿ. ಫೈನಲಿ ಡೆವಿಲ್ OTTಗೆ ಬರ್ತಿದೆ. 2025ರಲ್ಲಿ ಥಿಯೇಟರ್ ನಲ್ಲಿ ರಿಲೀಸ್ ಆಗಿದ್ದ ಮತ್ತೊಂದು ಕನ್ನಡದ ಸಿನಿಮಾ OTTಗೆ ಬಂದಿದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ. ಸಚಿನ್ ಚೆಲುವರಾಯಸ್ವಾಮಿ ಮತ್ತೆ ಸಂಗೀತಾ ಭಟ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಸಿನಿಮಾದ ಹೆಸರು ಕಮಲ್ ಶ್ರೀದೇವಿ ಅಂತ. ಮಹಾಭಾರತದಲ್ಲಿನ ಶಿಖಂಡಿ ಎಲ್ರಿಗೂ ಗೊತ್ತೇ ಇದೆ. ಅದೇ ಹೆಸರಿಟ್ಕೊಂಡು ಹೊಸಬ್ರು ಕನ್ನಡದಲ್ಲಿ ಒಂದು ಅಡ್ವೆಂಚರ್ ಫ್ಯಾಂಟಸಿ ಥ್ರಿಲ್ಲರ್ ಸಿನಿಮಾ ಮಾಡಿದ್ದಾರೆ. ಮೇ 15ಕ್ಕೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು, ಈಗ OTTಗೆ ಬಂದಿದೆ. ಈ ಸಿನಿಮಾಗಳನ್ನ ಯಾವ OTT ಪ್ಲಾಟ್ಫಾರ್ಮ್ ನಲ್ಲಿ ನೋಡಬಹುದು, ಹಾಗೆ ಸಿನಿಮಾದ ಕಥೆ ಏನು, ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೀವಿ ನೋಡಿ. ದ ಡೆವಿಲ್. ಒಂದು ಕಡೆ ಡ್ರಗ್ಸ್ ಪಾರ್ಟಿ ಅಂತ ತೇಲಾಡೋ ದುಷ್ಟ CM ಮಗ ದ ಡೆವಿಲ್ ಧನುಷ್. ಇನ್ನೊಂದು ಕಡೆ ಅವನ ಜಾಗಕ್ಕೆ ಬರೋ ಅಪ್ಪಟ ಬಡಪಾಯಿ ಕೃಷ್ಣ. ಈ ಇಬ್ಬರ ನಡುವೆ ನಡೆಯೋ ಹೈ ವೋಲ್ಟೇಜ್ ಫೈಟ್ ನೋಡೋದೇ ಒಂದು ಮಜಾ. ಭ್ರಷ್ಟಾಚಾರದ ಆರೋಪದ ಮೇಲೆ CM ಕುರ್ಚಿ ಖಾಲಿಯಾದಾಗ ರಾಜಕೀಯ ಸಾಮ್ರಾಜ್ಯ ಉಳಿಸ್ಕೊಳ್ಳೋಕೆ ಕೃಷ್ಣ ಅನ್ನೋ ಸಾಧಾರಣ ವ್ಯಕ್ತಿನ CM ಮಗನಂತೆ ಡೂಪ್ ಮಾಡಿ ನಿಲ್ಲಿಸೋ ನಂಬಿಯರ್ ಪ್ಲಾನ್ ಇಡೀ ಕತೆಗೆ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ವಿದೇಶಕ್ಕೆ ಹೋಗಿದ್ದ ಅಸ್ಲಿ ಡೆವಿಲ್ ಧನುಷ್ ಸಡನ್ ಆಗಿ ಎಂಟ್ರಿ ಕೊಟ್ಟಾಗ ಇಬ್ಬರ ನಡುವೆ ಶುರುವಾಗೋ ಕಿಡ್ನಾಪ್ ಡ್ರಾಮಾ ಮತ್ತು ಸಿಂಹಾಸನಕ್ಕೆ ನಡೆಯೋ ಕಾಳಗ ಪ್ರೇಕ್ಷಕರಲ್ಲಿ ಅಖಂಡ ಕುತೂಹಲನ ಮೂಡಿಸುತ್ತೆ. ಕೆಲವರು ಇದನ್ನ ಹಳೆ ಶೈಲಿಯ ಕಮರ್ಷಿಯಲ್ ಸಿನಿಮಾ ಅಂದಿದ್ರು. ದರ್ಶನ್ ಅವರ ಖಡಕ್ ಡಬಲ್ ಆಕ್ಟಿಂಗ್ ಮತ್ತು ಮಾಸ್ ಮ್ಯಾನರಿಸಂ ಅಭಿಮಾನಿಗಳಿಗೆ ಫುಲ್ ಪೈಸಾ ವಸೂಲ್ ಎಂಟರ್ಟೈನರ್ ಆಗಿದೆ. ಇದೇ ಜುಲೈ 17ರಿಂದ ನೀವು ದ ಡೆವಿಲ್ ಸಿನಿಮಾವನ್ನ ZEE5 ನಲ್ಲಿ ನೋಡಬಹುದು. ಬೆಂಗಳೂರಿನ ಕಲಾಸಿಪಾಳ್ಯದ ಲಾಡ್ಜ್ ಒಂದರಲ್ಲಿ ದೇವಿಕಾ ಅನ್ನೋ ಮಹಿಳೆ ನಿಗೂಢವಾಗಿ ಕೊಲೆಯಾಗುತ್ತೆ. ಈ ಮರ್ಡರ್ ಮಿಸ್ಟ್ರಿಯನ್ನ ಭೇದಿಸಲು ACP ನಟೇಶ್ ಕುಮಾರ್ ಎಂಟ್ರಿ ಕೊಡ್ತಾರೆ. ಆದ್ರೆ 3 ಮುಖ್ಯ ಶಂಕಿತರಾದ ಡೈರೆಕ್ಟರ್ ಕಮಲ್, ಪಿಂಪ್ ಮಾಮು ಮತ್ತು ನಕಲಿ ಸ್ವಾಮಿ ಹೇಳುವ 7 ವಿಭಿನ್ನದ ಆಯಾಮದ ಕತೆಗಳನ್ನ ಪೊಲೀಸರಿಗೆ ತಲೆ ಕೆಡಿಸುತ್ತೆ. ನಾನೊಬ್ಬ ಡಿಪ್ರೆಷನ್ಗೆ ಹೋದ ಡೈರೆಕ್ಟರ್, ನನ್ ಕಷ್ಟ ಹೇಳ್ಕೊಳ್ಳೋಕೆ ಮಾತ್ರ ಅವಳ ಹತ್ರ ಹೋಗ್ತಿದ್ದೆ ಅಂತ ಕಮಲ್ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋಕೆ ನೋಡಿದ್ರೆ, ಕತೆಯ ಅಸ್ಲಿ ಟ್ವಿಸ್ಟ್ ದೇವಿಕಾಳ ಕರುಣಾಜನಕ ಹಿನ್ನೆಲೆಯಲ್ಲಿ ಅಡಗಿರುತ್ತೆ. ಸಮಾಜದ ಕರಾಳ ಮುಖವನ್ನ ತೋರಿಸುವ ಈ ಕಥೆಯಲ್ಲಿ ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ತಿಳಿಯೋಕೆ ಈ ಮಸ್ತ್ ಮರ್ಡರ್ ಮಿಸ್ಟ್ರಿನ ನೀವು ಖಂಡಿತ ನೋಡ್ಲೇಬೇಕು. ಸಿನಿಮಾದ ಹೆಸರು ಕಮಲ್ ಶ್ರೀದೇವಿ. 2025 ಸೆಪ್ಟೆಂಬರ್ ನಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಈಗ ಈ ಸಿನಿಮಾವನ್ನ ನೀವು ಸನ್ ನೆಕ್ಸ್ಟ್ ನಲ್ಲಿ ನೋಡಬಹುದು. ಮಾಡರ್ನ್ ದಿನಗಳ ಆರ್ಕಿಟೆಕ್ಟ್ಗಳ ತಂಡವೊಂದು ರಿಸರ್ಚ್ ಮಾಡಲು ಬಳ್ಳಾರಿಯ ಹಳ್ಳಿ ಒಂದಕ್ಕೆ ಹೋದಾಗ ಅಲ್ಲಿ ಅಡಗಿರೋ ಅತಿಮಾನುಷ ಶಕ್ತಿ ಹಾಗೂ ಪ್ರಾಚೀನ ರಹಸ್ಯಗಳ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ರೋಮಾಂಚನ ಕತೆ ಇಲ್ಲಿದೆ. ಗುರುಮೂರ್ತಿ V ನಿರ್ದೇಶನದ ಈ ಚಿತ್ರದಲ್ಲಿ ಯುವರಾಜ್ ಗೌಡ ಮತ್ತು ಖ್ಯಾತೆ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ನಿಗೂಢ ರಹಸ್ಯಗಳನ್ನ ಭೇದಿಸುವ ಇವರ ನಟನೆ ಪ್ರೇಕ್ಷಕರಲ್ಲಿ ಹೊಸ ಕುತೂಹಲ ಮೂಡಿಸುತ್ತೆ. ಆರಂಭದಲ್ಲಿ ನಿಧಾನವಾಗಿ ಸಾಗಿದ್ರು ದ್ವಿತೀಯಾರ್ಧದಲ್ಲಿ ಹಾರರ್ ಮತ್ತು ಸಸ್ಪೆನ್ಸ್ ಅಂಶಗಳು ಬಿಗಿಗೊಂಡು ಚಿತ್ರಕ್ಕೆ ಹೊಸ ವೇಗ ನೀಡುವುದರ ಜೊತೆಗೆ ಸಖತ್ ಥ್ರಿಲ್ ಕೊಡುತ್ತೆ. ಪೌರಾಣಿಕ ಪಾತ್ರವಾದ ಶಿಖಂಡಿಯ ಹೆಸರನ್ನ ಇಟ್ಕೊಂಡು ಇಂದಿನ ಕಾಲಕ್ಕೆ ಕನೆಕ್ಟ್ ಮಾಡಿರೋ ಈ ಚಿತ್ರ ಪೌರಾಣಿಕ ದಂತಕಥೆಯ ರಹಸ್ಯಗಳು ಹೇಗೆ ಇಂದಿನ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದೆ. ನಿಮ್ಗೇನಾದ್ರೂ ಇತಿಹಾಸ ಮತ್ತು ಪ್ಯಾರಾನಾರ್ಮಲ್ ಥ್ರಿಲ್ಲರ್ಗಳ ಮೇಲೆ ಇಷ್ಟ ಇದ್ರೆ ಈ ಸಿನಿಮಾವನ್ನ ನೀವು ಖಂಡಿತವಾಗೂ ನೋಡ್ಬೋದು. ಶಿಖಂಡಿ ಸಿನಿಮಾ ನೀವು ಪ್ರೈಮ್ ವಿಡಿಯೋದಲ್ಲಿ ನೋಡ್ಬೋದು. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.